ನಗರದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ನೇಹಾ ಹತ್ಯೆ ವಿರುದ್ಧ ಪ್ರತಿಭಟನೆ. ರಾಜ್ಯದ ಹುಬ್ಬಳ್ಳಿಯ ಕಾಲೇಜು ಆವರಣದಲ್ಲಿ ಇತ್ತೀಚೆಗೆ ನೇಹಾ ಹಿರೇಮಠ ಎಂಬ ವಿದ್ಯಾರ್ಥಿನಿಯನ್ನು ಹಾಡುಹಗಲೇ ಅಮಾನವೀಯವಾಗಿ ಭೀಕರ ಕೊಲೆ ಮಾಡಲಾಗಿದೆ. ಈ ಕೊಲೆಯನ್ನು ಎಲ್ಲ ಹಿಂದೂಪರ ಸಂಘಟನೆಗಳು ಅತ್ಯಂತ ಉಗ್ರವಾಗಿ ಖಂಡಿಸುವುದು ಮಾತ್ರವಲ್ಲದೆ ಆರೋಪಿಗೆ ತಕ್ಷಣ ಕಾನೂನಾತ್ಮಕ ಗಲ್ಲು ಶಿಕ್ಷೆ ವಿಧಿಸುವಂತೆ ಒತ್ತಾಯಿಸಿ ಸೋಮವಾರ ಮಧ್ಯಾಹ್ನ 12 ಗಂಟೆ ವೇಳೆಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇದಕ್ಕೂ ಮುನ್ನ ನಗರದ ಬಳ್ಳಾರಿ ರಸ್ತೆ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನ ಆವರಣದಿಂದ ಆರೋಪಿ ಫಯಾಜ್ ವಿರುದ್ಧ ತಕ್ಷಣ ಗಲ್ಲಿಗೇರಿಸುವಂತೆ ಬ್ಯಾನರ್ ಪ್ರದರ್ಶನದೊಂದಿಗೆ ಘೋಷಣೆಗಳನ್ನು ಕೂಗುತ್ತಾ ನಗರದ ಮುಖ್ಯ ರಸ್ತೆಯಲ್ಲಿ ಸಾಗಿ ಬಂದು ಗಾಂಧಿ ವೃತ್ತ ಬಳಸಿಕೊಂಡು ತಾಲೂಕು ಆಡಳಿತ ಕಚೇರಿ ಆವರಣಕ್ಕೆ ಆಗಮಿಸಿ ಘೋಷಣೆಗಳನ್ನು ಹಾಕಿ ತಹಸೀಲ್ದಾರರ ಮೂಲಕ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನೇಹಾ ಹತ್ಯೆಗೆ ನ್ಯಾಯ ಸಿಗಬೇಕೆಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಮನವಿ ಸಲ್ಲಿಸಲಾಯಿತು. ಇಂತಹ ಪ್ರಕರಣಗಳಿಗೆ ತಕ್ಷಣ ಶಿಕ್ಷೆಗಳು ಆಗದೆ ಹೋದಲ್ಲಿ ಪದೇ ಪದೇ ಇಂತಹ ಘಟನೆಗಳು ಆಗುವ ಸಂಭವನೀಯತೆಗಳು ಇರುವುದರಿಂದ ಸರ್ಕಾರದ ನ್ಯಾಯಾಲಯದ ಮೂಲಕ ಇಂತಹ ವಿಕೃತ ಮನಸ್ಸಿನ ಅಪರಾಧಿಗೆ ತಕ್ಷಣ ಶಿಕ್ಷೆ ವಿಧಿಸುವಂತೆ, ಅದರಲ್ಲೂ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತೆ ಹಿಂದೂಪರ ಸಂಘಟನೆಗಳು ಮತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ABVP ಸಂಘಟನೆಗಳು ಒತ್ತಾಯಪೂರ್ವಕವಾದ ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿದರು. ಈ ಪ್ರತಿಭಟನೆಯಲ್ಲಿ ಗುರುಬಸವ ಮಠದ ಬಸವಭೂಷಣ ಸ್ವಾಮೀಜಿ, ಕ್ಷೇತ್ರದ ಮಾಜಿ ಶಾಸಕ MS ಸೋಮಲಿಂಗಪ್ಪ, ರಾಜಕೀಯ ಮುಖಂಡ ದರಪ್ಪ ನಾಯಕ, ಬಿಜೆಪಿ ತಾಲೂಕು ಅಧ್ಯಕ್ಷ ಕುಂಟ್ನಾಳ್ ಮಲ್ಲಿಕಾರ್ಜುನ ಸ್ವಾಮಿ, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಸಹ ಸಂಚಾಲಕ BKS ಚನ್ನಬಸವ, ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕದ BR ಚನ್ನಬಸವನಗೌಡ, ಹಿಂದೂಪರ ಸಂಘಟನೆಗಳ ಮುಖಂಡರಾದ ವಿಕ್ರಮ್ ಜೈನ್, ಹೇಮನಗೌಡ, ಕಂದಗಲ್ ವೀರಣ್ಣ ಮುದುಕಪ್ಪ, ಉಂತಗಲ್ ನಂದೀಶ, ಈರನಗೌಡ, ವಕೀಲ K ಶಿವಕುಮಾರ ಸ್ವಾಮಿ, ಸಿಂಧು ಬಸವರಾಜ, ಹಳೆಕೋಟೆ ಈರಣ್ಣ, ತೆಕಲಕೋಟೆ TM ಕಿರಣಸ್ವಾಮಿ, ಶಾಬಾದಿ ಸುಧಾಕರ, ಡಾಕ್ಟರ್ ಸತೀಶ, K ಬಸವರಾಜ, ಬಾಗೇವಾಡಿ ಅಯ್ಯಪ್ಪ, ಮಂಜುನಾಥ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಆರಕ್ಷಕ ಅಧಿಕಾರಿಗಳು ಸೂಕ್ತ ಬಂದೋಬಸ್ತು ವ್ಯವಸ್ಥೆ ನೀಡಿದ್ದರು. ಪ್ರಜಾಪ್ರಭುತ್ವ ಇವತ್ತಿನ ದಿನ ಡೇಂಜರ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಇವತ್ತು ನಾವು ನೋಡ್ತಾ ಇದೀವಿ 48 ಗಂಟೆಗಳಲ್ಲಿ ಸುಮಾರು 12 ಕೊಲೆಗಳಾಗಿದೆ ನಮ್ಮ ರಾಜ್ಯದಲ್ಲಿ. ಇವತ್ತಿನ ದಿನ ನಾನು ಸಮೇತ ಜಿಹಾದಿ ಮುಸ್ಲಿಮರಿಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತಿದ್ದೇನೆ. ನೀವು ಲವ್ ಜಿಹಾದ್ ಅನ್ನು ನಿಲ್ಲಿಸ್ತಿದ್ರೆ ನಮ್ಮಲ್ಲಿ ಸಮಯ ಯುವಕರು ಇದ್ದಾರೆ, ನಾವು ಸಮಯ ಲವ್ ಹಿಂದೂಜಂ ಮಾಡ್ತೀವಿ ಅಂತ ಹೇಳಿ ಹೇಳಕ್ಕೆ ಸ್ಪಷ್ಟಪಡಿಸ್ತಿದ್ದೇನೆ. ಬಲ್ಲಿಗೆ ಏರಿಸಲೇಬೇಕು, ಅದು ಕಾನೂನಿನ ಕರ್ತವ್ಯದ ಮುಖಾಂತರ ಆಗಲೇಬೇಕು.